ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ಇಂದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ರಾಜೀವ್ ಗಾಂಧಿ ಲಾ ಕಾಲೇಜಿನಲ್ಲಿ ಆಗಮಿಸಿದ್ದೇನೆ. ಇಲ್ಲಿ ರಾಜೀವ್ ಗಾಂಧಿ ಲಾ ಕಾಲೇಜಿನ ಸಂಸ್ಥಾಪಕರು ಜೊತೆಗೆ ಇಲ್ಲಿನ ನಿವೃತ್ತ ಪ್ರಾಂಶುಪಾಲರು ಆಗಿರುವಂತಹ ಡಾಕ್ಟರ್ ಎಂ.ಟಿ. ಮರಿಸ್ವಾಮಿ ಗೌಡ ಸರ್ ನಮ್ಮೊಟ್ಟಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಇವತ್ತಿನ ಈ ಕಾರ್ಯಕ್ರಮದ ವಿಶೇಷ ಏನಪ್ಪಾ ಅಂತಂದ್ರೆ, ಎಲ್ಲಾ ಕಡೆ ಕೂಡ ಕನ್ನಡ ಮಾಧ್ಯಮದಲ್ಲಿ ಕಲಿಕೆ ಆಗಲಿ ಅನ್ನುವಂಥದ್ದನ್ನು ನಾವು ಅಲ್ಲಿ ಇಲ್ಲಿ ಕೇಳಿರ್ತೀವಿ. ಆದರೆ ಕಾನೂನು ಅಭ್ಯಾಸ ಸಹ ಕನ್ನಡದಲ್ಲಿ ಆಗಬೇಕು ಅಂತ ಹೇಳಿ ಬಹಳಷ್ಟು ಜನರ ಬೇಡಿಕೆ ಇದೆ. ನೇರವಾಗಿ ಅದೇ ಪ್ರಶ್ನೆ ತಮ್ಮನ್ನ ಕೇಳ್ತೀನಿ. ಏನಂತಂದರೆ, ಕಾನೂನು ಅಭ್ಯಾಸ ಕನ್ನಡದಲ್ಲಿ ಆಗಬೇಕು ಅಂತ ಇದೆ ಸರ್. ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಕಾನೂನಿನ ಪ್ರೊಫೆಸರ್ ಆಗಿರುವ ಕಾರಣಕ್ಕೆ ಈ ಕುರಿತು ನೀವೇನು ಹೇಳ್ತೀರಿ? ಅದು ಒಳ್ಳೆಯದು, ಆದರೆ ಅದು ಒಂದು ಮಟ್ಟದಿಂದ ಪ್ರಾರಂಭ ಆಗಬೇಕು. ಈಗ ಹೈಸ್ಕೂಲು, ಪ್ರೈಮರಿ ಸ್ಕೂಲಿಂದ ಕನ್ನಡದ ಕಾನೂನಿನ ಕನ್ನಡ ಪದಗಳೆಲ್ಲ ಬರಬೇಕಲ್ಲಿ. ನಾವು LLB ಅಲ್ಲಿವರೆಗೂ ಓದುವಾಗ LLBನೂ ಅನೇಕ ಜನ ಇಂಗ್ಲೀಷಲ್ಲೇ ಓದಿರ್ತಾರೆ. ಕನ್ನಡದಲ್ಲಿ ಓದೋರು ಭಾಳ ಕಡಿಮೆ, ಭಾಳ ಒಂದು 5% 10%. ಆ ಪದಗಳ ಅರ್ಥ ಸಿಗ್ತಾ ಇಲ್ಲ. ನೀವು ಹೈಕೋರ್ಟ್ಗೆ ಹೋಗ್ಬೇಕಾದ್ರೆ ಇಂಗ್ಲೀಷ್ ಬಿಟ್ಟು ಬೇರೆ ಮಾತಾಡೋಕ್ಕಾಗೋದಿಲ್ಲ. ಈಗ ನಾವು ತಾಲೂಕ್ ಲೆವೆಲ್ಲು ಮತ್ತು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾತ್ರ ಕನ್ನಡದನ್ನು ಈಗ ಪ್ರಾರಂಭ ಮಾಡಿದ್ದಾರೆ. ಈಗ ಶುರುವಾಗಿದೆ ಅದು. ಅದಕ್ಕೆ ನಮ್ಮ ಸ್ಟೂಡೆಂಟ್ಗಳಿಗೆ ನಾವು ಕಾಲೇಜಲ್ಲಿ ಕಳಿಸುವಾಗ ಅದಕ್ಕೆ ಕನ್ನಡಕ್ಕೆ ಸಂಬಂಧಪಟ್ಟಂಥವರ ಟೀಚರ್ಸ್ನೇ ನಾವು ನೇಮಕ ಮಾಡ್ಕೋಬೇಕು. ಅದಕ್ಕೆ ಅರ್ಥ ಗರ್ಭಿತವಾದ ಪದಗಳನ್ನ ಹುಡುಕುವಂಥವ್ರು ಆಗಿರಬೇಕು. ಅದಕ್ಕೆ ಅವ್ರಿಗೆಲ್ಲ ಏನು ಮಾಡಬೇಕು ಅಂದರೆ, ಕನ್ನಡದ ಪಂಡಿತರುಗಳನ್ನ ನಾವು ಸೇರಿಸ್ಬೇಕು. ಅದರ ಜೊತೆಗೆ ಅಡ್ವೊಕೇಟ್ಸ್ಗಳ್ನು ನಾವು ಸೇರಿಸ್ಬೇಕು. ಆಮೇಲೆ ಹುಡುಗರನ್ನೂ ಈ 3 ಜನ ಸೇರಿಸಿ ಅವ್ರಿಗೆ ನಾವು ಈ ಒಂದು ಇದನ್ನು ಕೊಡಬೇಕು. ಅವ್ರಿಗೆ ಸಾಕಷ್ಟು ವ್ಯವಸ್ಥೆಗಳು ಮಾಡಿಕೊಡ್ಬೇಕು. ಬರೀ ಮಾತಲ್ಲಿ ಕನ್ನಡ ಮಾಡಬೇಕು, ಕನ್ನಡ ಆಗಿಬಿಡ್ಬೇಕು ಅಂತಂದರೆ ನಡೆಯೋದಿಲ್ಲ ಅದು. ಈಗ ಅದು ಹಾಗಾಗಿ ನಾವು ಅಲ್ಲೇ ಮಾಡಬೇಕು. ಆಮೇಲೆ ಈ ಕನ್ನಡಕ್ಕೆ ಹೈಕೋರ್ಟ್ಗಳ ಹತ್ರ ಕನ್ನಡ ಅನುವಾದ ಮಾಡ್ತಕ್ಕಂಥವರು ಈಗ ಪ್ರಾರಂಭ ಮಾಡಿದ್ದಾರೆ. ಅವ್ರನ್ನೂ ತಗೋಬೇಕು. ಅವರು ಬರೀ ಟೈಪಿಸ್ಟ್ ಆಗಿದ್ದಾರೆ. ಅವ್ರಿಗೆ ಕನ್ನಡ ಇಂಗ್ಲೀಷ್ನ ಲಾ ಪದಗಳ ಅರ್ಥ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅಂಥವ್ರನ್ನ ಉಪಯೋಗಿಸ್ಕೊಂಡು ಮಾಡಬೇಕು. ಜೊತೆಗೆ ನಾವು ಲಾ ಕಾಲೇಜಿನಲ್ಲಿ ನಾವು ಕನ್ನಡದಲ್ಲಿ ಪಾಠ ಮಾಡೋ ವ್ಯವಸ್ಥೆ ಮಾಡಲೇಬೇಕು. ಅದು ಮಾಡಬೇಕಾದ್ರೆ ಟೀಚರ್ಸ್ಗಳು ಕನ್ನಡದಲ್ಲಿ ಓದಿರಬೇಕು. ನೀವು ಅವರು ಕನ್ನಡದಲ್ಲಿ ಓದದೆ ಅವ್ರು ಪಾಠ ಮಾಡಿ ಅಂದರೆ ಆಗೋದು ಕಷ್ಟ ಆಗುತ್ತೆ. ಕನ್ನಡದ ಅರ್ಥಗಳು, ಕಾನೂನಿನ ಅರ್ಥಗಳು ಭಾಳ ಕಷ್ಟ ಇದೆ. ಅದು ಅಷ್ಟು ಈಸಿಯಾಗಿ ನಾವು ಇವತ್ತು ಹೇಳಿ ನಾಳೆ ಆಗುವಂಥದ್ದು. ಅಂದರೆ ಈಗ ಕನ್ನಡ ಮಾಧ್ಯಮಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ಇದು ಅಸಾಧ್ಯ ಅಂತೀರಾ? ಹೌದು. ಈಗ ಇಮಿಡಿಯೇಟಾಗಿ ಮಾಡ್ಕೊಳ್ಳೋಕೆ ಈಗ ಸದ್ಯಕ್ಕೆ ಆಗೋದಿಲ್ಲ. ಅದು ನೀವು ಅರ್ಥನೇ ಬೇರೆ. ನಾವು ಆಡು ಭಾಷೆಯಲ್ಲಿ ಕನ್ನಡ ಮಾತಾಡ್ಬೋದು ಅಥವಾ ಸರ್ಕಾರದ ವ್ಯವಹಾರದಲ್ಲಿ ಕನ್ನಡ ಮಾತಾಡ್ಬೋದು. ಆದರೆ ಕಾನೂನು, ಕೋರ್ಟ್ ವಿಚಾರಗಳಲ್ಲಿ ಕನ್ನಡದ ಪದಗಳು, ಅರ್ಥಗಳು ಅವನ್ನೆಲ್ಲ ನೀವು ಹೇಗೆ ಮಾಡ್ತೀರಾ? ಎಲ್ಲಿ ಕಲ್ತಿರ್ತಾರೆ ನಾವು ಅದನ್ನು? ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಫೌಂಡೇಶನ್ ಹಾಕಿದ್ದಾರೆ. ಸುಮಾರು 20-25 ವರ್ಷದಿಂದ ಅದರಲ್ಲಿ ಕನ್ನಡದಲ್ಲಿ ಪದಗಳು ಇವೆ. ಅದನ್ನು ನಾವಿಲ್ಲಿ ಮಾಡಲಿಲ್ಲ. ಇಲ್ಲಿ ಕೆಲವರು ಇಲ್ಲಿ ಪುಸ್ತಕಗಳು ತೊಗೊಂಡಿದ್ದಾರೆ. ನಾವು ಕನ್ನಡ ಪುಸ್ತಕ ಎಲ್ಲ ಅಲ್ಲಿಂದ ತರಿಸ್ಬೇಕು. ಆಮೇಲೆ ಇತ್ತೀಚೆಗೆ ಬರವಣಿಗೆ ಮಾಡೋರು, ಕನ್ನಡದಲ್ಲಿ ಲಾಕ್ ಸಂಬಂಧಪಟ್ಟ ಬರವಣಿಗೆ ಮಾಡೋರು ಕಡಿಮೆ ಜನ ಆಗಿದ್ದಾರೆ. ಆಮೇಲೆ ಆ ಪದಗಳನ್ನ ಅರಗಿಸ್ಕೊಳ್ಬೇಕು ನಾವು. ಅಲ್ಲ ಸರ್, ಸರ್ಕಾರ ಈ ರೀತಿಯಾಗಿ ಹೆಜ್ಜೆ ಇಡ್ತಾ ಇದೆ ಅಂತಂದ್ರೆ ಕಾನೂನಿನ ಅಭ್ಯಾಸ ಕನ್ನಡದಲ್ಲಿ ಆಗಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಅವ್ರು ಕೊಟ್ಟರು. ಅದಕ್ಕೆ ಫೌಂಡೇಶನ್ ಏನು ಬೇಕು? ನೀವು ಕನ್ನಡ ಪ್ರೊಫೆಸರನ್ನು ಸೇರಿಸ್ಬೇಕು, ಕನ್ನಡದಲ್ಲಿ ಇರ್ತಕ್ಕಂಥವ್ರನ್ನ ಸೇರಿಸ್ಬೇಕು, ಕನ್ನಡ ವಿದ್ಯಾರ್ಥಿಗಳನ್ನ ಸೇರಿಸ್ಬೇಕು. ಆಮೇಲೆ ಕಾನೂನಲ್ಲಿ ಕೆಲವು ಜಡ್ಜಸ್ ಇರ್ತಾರೆ, ಅವ್ರನ್ನೂ ತಗೋಬೇಕು. ಆಮೇಲೆ ಟೈಪಿಸ್ಟ್ಗಳನ್ನೂ ಇವ್ರನ್ನೆಲ್ಲ ತಗೊಂಡು ಆ ಒಂದು ಕಮಿಟಿ ಮಾಡಿ ಅಲ್ಲಿ ನಾವು ಫೌಂಡೇಶನ್ ಹಾಕಬೇಕು. ಆಗ ಅದು ಬೆಳವಣಿಗೆ ಆಗುತ್ತೆ. ಸರ್ಕಾರದವರು ಕನ್ನಡದಲ್ಲಿ ಮಾಡ್ಬಿಟ್ರಿ ಎಲ್ಲರೂ ಅಂದ್ರೆ ಹೆಂಗಾಗುತ್ತದು? ಅದೇ ಒಂದು ಕಾರ್ಯರೂಪಕ್ಕೆ ಒಂದು ಯಾವುದೋ ಡಿಸಿಷನ್ ತಗೊಂಡಿದ್ದಾರಂತಂದ್ರೆ ಕಾರ್ಯರೂಪಕ್ಕೆ ಹೇಗೆ ಬರಬೇಕು, ಯಾವೆಲ್ಲ ಸ್ಟೆಪ್ಸ್ ತಗೋಬೇಕು, ಅದೆಲ್ಲ ಕೂಡ ಮಾಡ್ಬೇಕಲ್ವ? ಹೌದು. ಅದು ಮಾಡಿದ್ರೆ ಮಾತ್ರ ಅದು ಇವತ್ತು ಗಿಡ ನೆಟ್ಟ ತಕ್ಷಣ ನಾಳೆ ಬೆಳೆದ ಮರ ಆಗಿಬಿಡೋದಿಲ್ಲ. ಅದಕ್ಕೊಂದು 5 ವರ್ಷ 10 ವರ್ಷ ಆಗುತ್ತೆ. ಅದೇ ರೀತಿ ಈ ಕನ್ನಡ ಪದಗಳು ಅದು ಕಾನೂನಿನಲ್ಲಿ, ಎಸ್ಪೆಷಲಿ ಕಾನೂನಿನಲ್ಲಿ ಅದು ಬೆಳಿಬೇಕಾದ್ರೆ ಒಂದು ಮಿನಿಮಮ್ ಒಂದು 5 ವರ್ಷನಾದ್ರು ಬೇಕಾಗುತ್ತೆ. ಅದಕ್ಕೆ ಒಂದು ಕಮಿಟಿ ಮಾಡಿ ಅವ್ರಿಗೆ ಸ್ಯಾಲರಿಗಳೆಲ್ಲ ಕೊಟ್ಟು ಅವ್ರಿಗೆ ಫುಲ್ ಟೈಮ್ ಕೊಡಬೇಕು. ಸುಮ್ಮನೆ ಮಾಡಿಬಿಟ್ರಿ, ಉಪಯೋಗಿಸ್ಬಿಟ್ರಿ ಅಂತ ಅಂದರೆ ಅದು ಬೆಳವಣಿಗೆ ಆಗೋದಿಲ್ಲ ಅದು. ಆಮೇಲೆ ಈಗ ನಾವು ಇಂಗ್ಲೀಷ್ನಲ್ಲೇ ಜಾಸ್ತಿ ವ್ಯವಹಾರ ನಡೆಸ್ತಾ ಇರೋದು. ಹೈಕೋರ್ಟಲ್ಲಿ ಇಂಗ್ಲೀಷ್ ಇಲ್ಲದೇ ಇದ್ದರೆ ಏನೂ ಮಾಡೋಕ್ಕಾಗೋದಿಲ್ಲ.
ನಾವೇನಿದ್ರು ತಾಲೂಕ್ ಲೆವೆಲು ಡಿಸ್ಟಿಕ್ ಲೆವೆಲ್ಗಳಲ್ಲಿ ಅದನ್ನು ದಬಾಯಿಸ್ಕೊಂಡು ಹೋಗ್ಬೋದೇ ಹೊರತು ಅದ್ರ ಮೇಲ್ಪಟ್ಟು ಅಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಕನ್ನಡ ಬಳಕೆ ಆಗೋದಿಲ್ಲ. ನೀವು ತಿರ್ಗಿ ಅದನ್ನು ನಾವು ಇಲ್ಲಿ ಹೈಕೋರ್ಟ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಲೋಯರ್ ಕೋರ್ಟಲ್ಲಿ ಏನು ಮಾಡಿರ್ತೀವೋ ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿಸೇ ನಾವು ಅಪ್ಲೈ ಮಾಡಬೇಕಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ನಾವು. ಆದರೆ ಅವ್ರು ತಗೊಳ್ಳೋದಿಲ್ಲ ಅವರು, ಯಾಕೆಂದರೆ ಹೊರ ರಾಜ್ಯದವರು ಎಲ್ಲ ಇರ್ತಾರೆ. ನಾವು ಜಡ್ಜ್ ಜೊತೆ ಕನ್ನಡದಲ್ಲಿ ಒಂದು 4 ಪದ ಮಾತಾಡ್ಬೋದೇ ಹೊರತು ನಮ್ಮ ಲೋಕಲ್ ಕರ್ನಾಟಕದ ಜಡ್ಜ್ಗಳ ಹತ್ರ ಹೊರಗಡೆಯವ್ರು ಬಂದಿರ್ತಾರೆ, ನೀವೇನು ಮಾಡ್ತೀರ? ಅದು ತುಂಬ ಕಷ್ಟ ಆಗುತ್ತೆ. ನೀವು ಅದಕ್ಕೆ ಮಾಡಬೇಕು ಅಂದರೆ ನಮ್ಮ ಲಾ ಕಾಲೇಜ್ಗೂ ಎನ್ಕರೇಜ್ಮೆಂಟ್ ಕೊಡಬೇಕು. ನೀವು ನಮ್ಮ ಟೀಚರ್ಗಳು ಕನ್ನಡದಲ್ಲಿ ಮಾತಾಡುವಂಥ ವ್ಯವಸ್ಥೆ ಆಗಬೇಕು. ಕನ್ನಡದಲ್ಲಿ ಓದಿದರೆ ಅವರು ಕನ್ನಡದಲ್ಲಿ ಪಾಠ ಮಾಡ್ತಾರೆ. ಅವ್ರು ಓದದೇ ಇದ್ದರೆ ಕೆಲವು ಪದಗಳನ್ನ ಅರ್ಥ ಮಾಡೋದೇ ಕಷ್ಟ. ಈಗ ಅಭಿಯಂತರನ್ನ ಹೇಳಿದ ಇಂಜಿನಿಯರಲ್ಲಿ ಅಭಿಯಂತರು ಅಂದರೆ ಈ ನಗ್ತಾರೆ ಕೆಲವರು, ಏನು ಅಭಿಯಂತರು ಅಂತಾರೆ, ಅರ್ಥನೇ ಗೊತ್ತಿರೋದಿಲ್ಲ. ಅದು ಕೆಳ ಅಭಿಯಂತರರ ಕಚೇರಿ ಅಂತ ಹಾಕಿರ್ತಾರೆ. ಅದು ಕೊನೆಗೆ ಅಲ್ಲಿ ಇಂಗ್ಲೀಷಲ್ಲಿ ಇಂಜಿನಿಯರಿಂಗ್ ಆಫೀಸ್ ಅಂತ ಇರ್ತಲ್ಲ, ಆ ಇಂಜಿನಿಯರ್ ಆಫೀಸು ಅಂತಾರೆ. ಮೆಡಿಕಲಲ್ಲಿ ಹೆಂಗೆ ಮಾಡ್ತಾರೆ ನೀವು? ಮೆಡಿಕಲಲ್ಲಿ ಯಾವ ಪದ ಉಪಯೋಗಿಸೋಕ್ಕೆ ಸಾಧ್ಯ? ಅಲ್ಲಿ ಮೆಡಿಕಲ್ ರಿಲೇಟೆಡ್ ಇಂಗ್ಲಿಷ್ ಜಾಸ್ತಿ. ಆಪರೇಷನ್, ನೀವು ಎಲ್ಲೇ ಹೋದ್ರು ಆಪರೇಷನ್, ಸ್ವಾಮಿ ನನಗೊಂದು ಆಪರೇಷನ್ ಮಾಡಿ ಸ್ವಾಮಿ ಅಂತ ಅಂತಾರೆ. ಅದಕ್ಕೆ ಚಿಕಿತ್ಸೆ ಮಾಡಿ ಅಂತ ಹೇಳೋದು ಕಷ್ಟ ಇಲ್ಲ. ಆ ಪದಗಳ ಬಳಕೆ ಬರೋದು ಭಾಳ ಕಷ್ಟ. ಅದಕ್ಕೆ ಇವ್ರನ್ನೆಲ್ಲ ಸೇರಿಸಿ ಒಂದು ಕಮಿಟಿ ಮಾಡಿ ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಥರ ಮಾಡಬೇಕು. ಕನ್ನಡ ಕಲ್ಚರ್ ಅಂತ ಮಾಡಿಬಿಟ್ಟು ಬರೀ ಡ್ಯಾನ್ಸು ಡ್ರಾಮಾ ಅವಕ್ಕೆ ಇವಕ್ಕೆ ಅಂತ ಮಾಡಿದ್ರಲ್ಲ, ಅದು ಉಪಯೋಗ ಬರೋದಿಲ್ಲ. ಅದೇ ಬೇರೆ ಆಯಿತು. ಇದಕ್ಕೆ ಈ ಥರದಕ್ಕೆ ಇದೇ ಒಂದು ಮಾಡಿ ಅವಳ ನುರಿತ ಪಂಡಿತರು, ಕನ್ನಡ ಪಂಡಿತರಿರ್ತಾರಲ್ಲ ಅವರು, ರಿಟೈರ್ಡ್ ಜಡ್ಜ್ಗಳು, ಇವ್ರನ್ನೆಲ್ಲ ಸೇರಿಸಿ ಒಂದು ಕಮಿಟಿ ಮಾಡಿ. ಈಗ ಟೈಪಿಸ್ಟ್ಗಳು ಅವರೇನು LLB ಮಾಡಿರೋದ್ರಲ್ಲಿ ಏನೂ ಇಲ್ಲ, ಹೈಕೋರ್ಟ್ ಹತ್ರ ಲೋಯರ್ ಕೋರ್ಟ್ ಹತ್ರ ಇರ್ತಾರೆ, ಅವ್ರು ಚೆನ್ನಾಗೇ ಮಾಡ್ತಾವ್ರೆ. ಅರ್ಥ ಅವರೆಲ್ಲ ಹುಡುಕಿ ಮಾಡಿದ್ದಾರೆ. ಅಂಥವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಅವ್ರಿಗೆ ನೀವು ಪ್ರೋತ್ಸಾಹ ಜಾಸ್ತಿ ನೀಡಬೇಕು. ಆಮೇಲೆ ಕನ್ನಡ ಓದಿರ್ತಾರೆ ನೋಡಿ, ಕನ್ನಡ MA, ಅವ್ರನ್ನ ಇದಕ್ಕೆ ಬಳಸ್ಕೋಬೇಕಾದ್ರೆ ಅವ್ರಿಗೂ ಕೆಲಸ ಕೊಡಬೇಕು. ನೀವು ಸ್ಯಾಲ್ರಿ ಕೊಡಬೇಕು. 3,000 5,000 ಕೊಟ್ಬಿಟ್ಟು ಮಾಡಿ ಅಂದರೆ ಹೆಂಗೆ ಮಾಡ್ತಾರೆ? ಅವ್ರಿಗೂ ಒಂದು 50,000 ಕೊಟ್ಟು ಅವ್ರನ್ನ ಇದ್ರಲ್ಲಿ ಬಿಟ್ಟು ಯಾರಿಗೆ ಆ್ಯಕ್ಚುಲಿ ನೀವು ಬಳಕೆ ಮಾಡ್ಕೋಬೇಕಂತ ಇರೋದು ಎಲ್ಲ ಇಷ್ಟು ಜನನೂ ಆಗಬೇಕು. ಈಗ ಕನ್ನಡ ಓದೋರು ಆಗಬೇಕು. ಕನ್ನಡ ಕನ್ನಡ ಓದೋರು ಅಂದರೆ ಎಕ್ಸಾಕ್ಟ್ಲಿ MA ಕನ್ನಡದಲ್ಲಿ MA ಮಾಡಿರ್ತಾರೆ ಅವರು. ಆಮೇಲೆ ಈ ಟೈಪಿಸ್ಟ್ಗಳಿಗೆ ಅವ್ರಿಗಿಂತಲೂ ಓದೋರ್ಗಿಂತಲೂ ಅನುಭವ ಇರ್ತದೆ ಅವ್ರಿಗೆ. ಪ್ರತಿನಿತ್ಯ ಅವರು ಕನ್ನಡದಲ್ಲಿ ಟೈಪ್ ಮಾಡಿ ಕನ್ನಡದ ಅರ್ಥ ಮಾಡಿ ಅವರು ಟೈಪ್ ಮಾಡ್ತಾರೆ. ಅವ್ರನ್ನೂ ತಗೋಬೇಕು. ಅವರಿಂದ ತುಂಬ ಅನುಕೂಲ ಆಗುತ್ತೆ. ಈಗ ನಾವು ನೋಡ್ತಾ ಇರೋ ಪ್ರಕಾರ ಈಗ ಎಲ್ಲ ಈ ಇಂಗ್ಲೀಷಿಂದ ಕನ್ನಡಕ್ಕೆ ಮಾಡೋದು, ಕನ್ನಡದಿಂದ ಇಂಗ್ಲೀಷ್ ಮಾಡ್ಬೇಕಾದ್ರೆ ಅವ್ರಿಗೆ ತುಂಬ ಅನುಭವ ಇರ್ತಾರೆ. ಈಗ ಒಂದು ಪೇಜ್ ಮಾಡ್ಬೇಕಾದ್ರೆ ಅವರು 120-150 ರೂಪಾಯಿ ತಗೋತಾರೆ ಅವರು. ಹಾಗಾಗಿ ಅವ್ರನ್ನೂ ಇನ್ವಾಲ್ವ್ ಮಾಡಬೇಕು. ಆಮೇಲೆ ರಿಟೈರ್ಡು ಜಡ್ಜ್ಗಳು ಮಾಡ್ಕೊಬೇಕು, ಡಿಸ್ಟ್ರಿಕ್ಟ್ ಜಡ್ಜ್ಗಳು, ಇವ್ರನ್ನೆಲ್ಲ ಮಾಡಿಕೊಂಡ್ರೆ ಅದಕ್ಕೆ ತಕ್ಕನಾದ ಅರ್ಥಗಳನ್ನ ಹುಡುಕ್ತಾರೆ ಅವರು. ಅದು ರಿಟೈರ್ಡ್ ಜಡ್ಜ್ಗಳಿಗೂ ಗೊತ್ತಿರ್ತದೆ, ಈ ಅರ್ಥ ಇದಕ್ಕೆ ಸರಿ ಇರುತ್ತೆ ಅಂತ ಗೊತ್ತಿರ್ತದೆ. ಅವ್ರು ನಾವೇ ಮಾಡ್ತೀವಿ ಅಂದರೆ ನಾವೇನೋ ಮಾಡಿರ್ತೀವಿ, ಅದು ಆಭಾಷಕ್ಕೆ ಕಾರಣ ಆಗ್ಬಿಡಬಾರ್ದು. ಸರ್, ಇನ್ನೊಂದು ಏನಂತಂದರೆ, ಈಗ ನಾನೀಗ 1 to 10th ನಾನು ಇಂಗ್ಲೀಷ್ ಮೀಡಿಯಂ ಕಲಿತೀನಿ. ಹೌದು. ನನ್ನ ಫ್ರೆಂಡ್ ಅವಳು 1 to 10 ಕನ್ನಡ ಮೀಡಿಯಂ ಕಲಿತಾಳೆ. ಇಬ್ಬರಿಗೂ ವಿ ಆರ್ ಅನ್ಅವೇರ್ ಅಬೌಟ್ ದ ಲಾ ಲ್ಯಾಂಗ್ವೇಜ್. ನಮಗೆ 10th ವರೆಗೂ ನಾನು ಅಚ್ಚು ಕನ್ನಡ ಕಲ್ತ್ರೂ ಅಚ್ಚು ಇಂಗ್ಲೀಷ್ ಕಲ್ತ್ರೂ ನನಗೆ ಲಾ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ. ಯಾವಾಗ ನಾನು ಲಾ ಅಡ್ಮಿಷನ್ ಮಾಡ್ತೀನಿ PUC ಆದಮೇಲೆ ಅಥವಾ BA ಆದಮೇಲೆ, ಯಾವಾಗ ನನಗೆ ಲಾ ಕಲಿಬೇಕನ್ಸುತ್ತೆ ಆವಾಗ ನಾನು ಏನು ಅಡ್ಮಿಷನ್ ಮಾಡ್ತೀನಿ, ಆವಾಗ ಮಾತ್ರ ಇಂಗ್ಲಿಷ್ ಮೀಡಿಯಂ ಆಗಲಿ ಕನ್ನಡ ಮೀಡಿಯಂ ಆಗಲಿ ಅವ್ರಿಗೆ ಗೊತ್ತಾಗುತ್ತೆ ಲಾ ಶಬ್ದಗಳು ಎಷ್ಟು ಕಠಿಣವಾಗಿದೆ. ಕೆಲವೊಂದು ಲ್ಯಾಟಿನ್ ಇಂದ ಬಂದಿದೆ, ಗ್ರೀಸ್ ಇಂದ ಬಂದಿದೆ, ಅದನ್ನ ಕನ್ನಡಕ್ಕೆ ಅನುವಾದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಅವರಿಗೋಸ್ಕರ ನೀವು ಯಾವ ರೀತಿಯಾಗಿ ಟೀಚಿಂಗ್ ಮಾಡ್ತಾ ಇದ್ದೀರಾ? ಅಂದ್ರೆ ಅವರಿಗೆ ಅನುಗುಣವಾಗುವ ಹಾಗೆ, ಅಂದ್ರೆ ಅವರು ಪಾಪ ಕನ್ನಡನೇ ಎಲ್ಲ ಅಂತ ಓದಿರ್ತಾರೆ, ಅಂಥವ್ರಿಗೆ ಯಾವ ರೀತಿ ಟೀಚಿಂಗ್ ಮಾಡ್ತಿದ್ದೀರಾ? ಅದಕ್ಕೆ ಈ ಯಾರು ಪಾಠ ಮಾಡ್ತೀವಲ್ಲ ಅವ್ರಿಗೆ ಗೊತ್ತಿರಬೇಕಿದು. ನಾವು ಲೆಕ್ಚರ್ಗಳಿಗೆ ಈ ಕನ್ನಡದ ಅನುವಾದ ಮಾಡಿರ್ತಕ್ಕಂಥ ಪದಗಳು ಗೊತ್ತಿದ್ರೆ ಅವರು ಈಸಿಯಾಗಿ ಅವ್ರಿಗೆ ಕಲಿಸ್ತಾರೆ. ಲೆಕ್ಚರರ್ಸಿಗೂ ಗೊತ್ತಿಲ್ಲ. ಇಲ್ಲ, ಲೆಕ್ಚರ್ ಅವ್ರು ಓದಿರೋದೇ ಇಲ್ಲ, ಅವರೇ ಇಂಗ್ಲೀಷ್ ಓದಿರ್ತಾರೆ. ಅವರು ಇಂಗ್ಲೀಷ್ ಓದಿರ್ತಾರೆ. ಅದಕ್ಕೆ ಈಗ 5 years ಲಾ ಮಾಡಿದಾರಲ್ಲ, ಇದರಲ್ಲಿ ಅದನ್ನು ಇನ್ವಾಲ್ವ್ ಮಾಡೋಕ್ಕೆ ಭಾಳ ಅನುಕೂಲ ಇದೆ. PUC ಆದಮೇಲೆ 5 ವರ್ಷ ಕನ್ನಡ ಇದೆ, ಲಾ ಕೋರ್ಸ್ ಇದೆಯಲ್ಲ, ಅದರಲ್ಲಿ ನಾವು ಈಸಿಯಾಗಿ ಅದನ್ನು ಮಾಡ್ಬೋದು. ಆಮೇಲೆ ಲೆಕ್ಚರ್ಸ್ನ ಅದಕ್ಕೆ
ಇನ್ವಾಲ್ವ್ ಆಗಲೇಬೇಕಾಗುತ್ತೆ. ಅವರು ಓದಿ ಪಾಠ ಮಾಡುವಂಥ ವ್ಯವಸ್ಥೆಗಳು ಮಾಡಬೇಕಾಗತ್ತೆ. ಅದನ್ನು ಮಾಡಿಕೊಂಡ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಇಲ್ಲದೇ ಅದಾಗೋದಿಲ್ಲ. ಇದ್ರೆ ಇವರೇ ಓದ್ಕೊಂಡು ಏನೋ ಸಣ್ಣ ಪುಟ್ಟ ಮಾತಾಡ್ಕೊಂಡಿದ್ರೆ ಅದು ಆಗೋ ಸಾಧ್ಯವೇ ಇಲ್ಲ. ಅದು ಅಂದ್ರೆ ನೀವು ಮಾತು ಹೇಳ್ತಿರ್ಬೇಕಾದ್ರೆ ಹೇಳ್ತಾ ಇದ್ದೀರಾ ತಳಮಟ್ಟದಲ್ಲಿ ಆಗಬೇಕು. ತಳಮಟ್ಟದಲ್ಲಿ ಅಂದ್ರೆ ಯಾವ ರೀತಿ ಆಗಬೇಕು? ತಳಮಟ್ಟದಲ್ಲಿ ಅಂದರೆ ಅದಕ್ಕೆ ಅನುಕೂಲವಾದಂಥ ಪದಗಳನ್ನ ಯಾರು ಗೊತ್ತಿರ್ತದೆ ಅವರಿಂದ ಪಾಠ ಮಾಡಿಸ್ಬೇಕು ನಾವು. ಓಕೆ. ಈಗ ಇಂಗ್ಲೀಷ್ನಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಇಂಗ್ಲೀಷು ಕನ್ನಡ ಅರ್ಥ ಬರೆದಿರ್ತಾರೆ. ಹಂಗೆ ಇಲ್ಲಿ ಲೀಗಲ್ ಪದಗಳಿಗೆ ಕನ್ನಡ ಅರ್ಥ ಗೊತ್ತಿರಬೇಕು. ಅದನ್ನು ಹೇಳಬೇಕು ಅವ್ರಿಗೆ. ಈಗ ಆರ್ಟ್ ಜರ್ನ್ ಅಂತ ಅಂದರೆ ಕನ್ನಡದಲ್ಲಿ ಏನು ಅಂತ ಅವ್ರಿಗೆ ಕನ್ನಡದಲ್ಲಿ ಹೇಳ್ಕೊಡ್ಬೇಕು. ಮುಂದೂಡಿಕೆ ಅಂತ ಅದು ಸಿಂಪಲ್ಲು. ಇನ್ನೂ ಅನೇಕ ಕಷ್ಟಗಳ ಪದವಾಗಿರುತ್ತೆ. ಅದನ್ನೆಲ್ಲ ಅವರು ಹೇಳ್ಕೊಡ್ಬೇಕು. ಆಗ ಅದು ಡೆವಲಪ್ಮೆಂಟ್ ಆಗೋಕ್ಕೆ, ಪ್ರಚಾರಕ್ಕೆ ಬರೋಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ನಮ್ಮ ಲೋಯರ್ ಕೋರ್ಟ್ಗಳಲ್ಲಿ ನಮ್ಮ ಯಾರು ಹಳ್ಳಿಯಿಂದ ಬಂದಿರ್ತಾರೆ ಅವ್ರಿಗೂ ನಮ್ಮ ಲಾಯರು ಚೆನ್ನಾಗಿ ವಾದ ಮಾಡಿದ್ರು ಅಂತ ಅವರು ತಿಳ್ಕೊತಾರೆ. ಅವ್ರಿಗೂ ಅನುಕೂಲ ಆಗುತ್ತೆ ಅದು. ಅದರಿಂದ ನಾವು ಕೊನೆ ಪಕ್ಷ ನಾವು PUC ಆದ ನಂತರ ಯಾರು ಲಾಕ್ ಸೇರ್ತಾರೆ ನೋಡಿ ಅವ್ರ ಹತ್ರ ನಾವು ಡೆವಲಪ್ ಮಾಡಿಸ್ಬೇಕು. ಆಗ ಡೆವಲಪ್ ಆಗುತ್ತೆ. ಗ್ರ್ಯಾಜುಯೇಟ್ ಮಾಡಿದಂಥವರು ಕಷ್ಟ. ಯಾಕೆ ಅಂದರೆ ಅವರು ಪ್ರಾಕ್ಟೀಸೇ ಮಾಡೋದು ಕಡಿಮೆ. ಏನು ಸುಮ್ಮನೆ ಲಾ ಓದಿರ್ತೀನಿ ನಾನು ಒಂದು ತಿಳ್ಕೊಬೇಕು ಅಂತ ಮಾಡಿರ್ತಾರೆ. 5 ಇಯರ್ಸ್ನವ್ರಿಗೆ ಅದೇ ಉದ್ಯೋಗ ಮಾಡಬೇಕು. ನೀವು 5 ವರ್ಷ ಆದ ತಕ್ಷಣವೇ ನೀವು ಇದೇನೆ ನಿಮಗೆ ಅಂತೇಳಿ ಅವ್ರಿಗೆ ಅದನ್ನೇ ಮಾಡಿ ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡಿ ಸ್ಟೈಪಂಡ್ ಎಲ್ಲ ಕೊಟ್ಟು ಮಾಡಿದ್ರೆ ಅವರು ಪೂರ್ತಿ ಕನ್ನಡದಲ್ಲಿ ಮಾಡುವಂಥ ಒಂದು ವ್ಯವಸ್ಥೆ ಆಗತ್ತೆ. ಅದು ಈಗ ಸರ್ಕಾರ ಏನು ಹೆಜ್ಜೆ ಇಡ್ತಾ ಇದೆ, ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಕಾರ್ಯರೂಪಕ್ಕೆ ತರಲಿಕ್ಕೆ ಯಾವುದೇ ರೀತಿಯ ಕೆಲಸಗಳಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಕಾರ್ಯರೂಪಕ್ಕೆ ತರಬೇಕಂದ್ರೆ ಅಲ್ಲಿ ಏನು ಸಿದ್ಧತೆಗಳಾಗಬೇಕು, ಏನು ಗ್ರಾಫ್ ಇರಬೇಕಲ್ಲ. ಆ್ಯಕ್ಚುಯಲ್ ಆಗಿ ಈಗ ನಾವು ಲಾ ಎಜುಕೇಷನ್ ಕನ್ನಡದಲ್ಲಿ ಮಾಡ್ತೀವಿ ಅಂತಂದರೆ ಏನು ಗ್ರಾಫ್ ಇರಬೇಕು? ಆ್ಯಕ್ಚುಲಿ ಗ್ರಾಫ್ ಇರಬೇಕು ಅಂತ ಅಂದರೆ ಈಗ ನೀವು ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಮಾಡಬೇಕು. ಅದಕ್ಕೆ ವ್ಯವಸ್ಥಿತವಾಗಿ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಬೇಕು. ಅಲ್ಲಿ ಎನ್ಕರೇಜ್ಮೆಂಟ್ ಕೊಡಬೇಕು. ಏಕೆಂದರೆ ನಾನು ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಓದಿದರೆ ನನಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಅವ್ರಿಗೆ ಉತ್ಸಾಹ ಬರಬೇಕು. ಅವ್ರಿಗೆ ಅದರಲ್ಲಿ ಏನು ಕನ್ನಡದವ್ರು ಇರಬೇಕಾ ಅಂದರೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ? ಹೌದು, ಕನ್ನಡದಲ್ಲಿ ನೀನು 2 ಪದ ಗೊತ್ತಿದ್ರೆ ತಾನೇ ನೀವು ಅನುವಾದ ಮಾಡೋಕ್ಕಾಗೋದು. ಗೊತ್ತಿಲ್ಲದೆ ಏನೇನೋ ಅರ್ಥ ಹೇಳ್ಕೊಟ್ಬಿಟ್ರು. ಒಂದು ಇಂಗ್ಲಿಷ್ ಕನ್ನಡ ಇಬ್ಬರು ಬರೋರು ಇರಬೇಕು. ಅದು ಲಾಯರ್ ಕೈಲಾಗತ್ತೆ. ಅದು ಲಾಯರು ಕನ್ನಡ ಗೊತ್ತಿದ್ರೆ ಅವ್ನು ಇಂಗ್ಲೀಷ್ ಗೊತ್ತೇ ಇರ್ತದೆ ಅವನಿಗೆ, ಅಡ್ವೊಕೇಟ್ಗೆ. ಅದಕ್ಕೆ ಕನ್ನಡ ಗೊತ್ತಿದ್ದರೆ ಅದು ಇದು ಈ ಅರ್ಥ ಕರೆಕ್ಟಾಗಿದೆ ಅಂತಾರೆ. ಅದ್ರ ಜೊತೆಗೆ ರಿಟೈರ್ಡ್ ಜಡ್ಜ್ಗಳಿಗೂ ಅವ್ರಿಗೂ ಗೊತ್ತಿರ್ತಾರೆ. ಅವರು 16 ವರ್ಷ ಮಾಡಿರ್ತಾರೆ. ಅವ್ರಿಗೆ ಯಾವ ಪದ ಇದಕ್ಕೆ ಸೂಟಬಲ್ಲು ಅನ್ನೋದನ್ನು ಅವರು ಗೈಡ್ ಮಾಡ್ತಾರೆ. ಇದೆಲ್ಲ ಮಾಡಿ ಒಂದು ಸ್ಮಾಲ್ ಡಿಪಾರ್ಟ್ಮೆಂಟ್ ಥರ ಮಾಡಿ ಎನ್ಕರೇಜ್ ಮಾಡಬೇಕು. PUC ಲೆವೆಲಿಂದನೇ ಯಾರು 5 ಇಯರ್ಸ್ ಓಡ್ತಾರೆ ಅವ್ರಿಗೇ ಇದು ಎಕ್ಸ್ಕ್ಲೂಸಿವ್ ಅಂತ ಮಾಡಿ ಸರ್ಕಾರನೇ ಒಂದು ಇದು ಲಾ ಕಾಲೇಜ್ ಮಾಡಿದ್ರೆ ಇನ್ನೂ ಅನುಕೂಲನೇ. ಯಾಕೆ ಕನ್ನಡದಲ್ಲಿ ಮಾಡಬೇಕಾದ್ರೆ ಅವರೇ ಮಾಡಿದ್ರೆ ಸರ್ಕಾರ ಶಾಲೆ ಕನ್ನಡದ ಕಾನೂನು ಕಾಲೇಜು ಅಂತ ಅವರೇ ಮಾಡಿ ಅವ್ರಿಗೆ ಸಂಬಳ ಎಲ್ಲ ಕೊಟ್ಟರೆ ಅವರು ಆಸಕ್ತಿಯಿಂದ ಮಾಡ್ತಾರೆ. ಈಗ ಪ್ರೈವೇಟ್ ಕಾಲೇಜುಗಳಿಗೆ ನಮ್ಮಂಥ ಕಾಲೇಜ್ ಮಾಡಿದ್ರೆ ಬರುವುದಿಲ್ಲ, ಸಂಬಳ ನಾವು ಕೊಡೋದಿಲ್ಲ ಸರಿಗೆ, ಅವರು ಬರೋದಿಲ್ಲ. ಅದು ಈ ಸರ್ಕಾರ ಅನೇಕ ಕಾಲೇಜುಗಳು ಮಾಡಿದ್ದಾರೆ. ಈಗ 5 ಇಯರ್ಸ್ ಕೋರ್ಸ್ನ ಸುಮಾರು ಕಡೆ ಮಾಡಿದ್ದಾರೆ. ಅದಕ್ಕೆ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬಿಡ್ಬೇಕು ನೀವು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಎನ್ಕರೇಜ್ಮೆಂಟ್ ಕೊಡಬೇಕು. ಆಮೇಲೆ ಅವ್ರಿಗೆ ಒಂದು 2 ವರ್ಷ ಆದಮೇಲೆ ಲಾಯರ್ಗಳ ಜೊತೆಯಲ್ಲಿ ಅವ್ರನ್ನ ಅಟ್ಯಾಚ್ ಮಾಡಬೇಕು. ಮಧ್ಯಾಹ್ನ 2 ಗಂಟೆ ಆದಮೇಲೆ ನೀವು ಕೋರ್ಟ್ ಹೋಗಿ ಅಂತ. ನೀವು ಅಬ್ಸರ್ವ್ ಮಾಡಿರುವ ರೀತಿಯಲ್ಲಿ ನಿಮ್ಮ ಕಾಲೇಜಿನಲ್ಲಿ ಕರ್ನಾಟಕದ ಯಾವ ಭಾಗದವರಿಗೆ ಜಾಸ್ತಿ ಈ ಲಾ ಇಂಗ್ಲಿಷ್ ಲಾ ಪ್ರಾಬ್ಲಮ್ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಕಲೀಲಿಕ್ಕೆ? ಗ್ರಾಮೀಣ ಪ್ರದೇಶದವ್ರಿಗೆ. ಗ್ರಾಮೀಣ ಪ್ರದೇಶ, ಹೌದು, ಕರ್ನಾಟಕದ ಯಾವುದೇ ಭಾಗದ ಗ್ರಾಮೀಣ ಪ್ರದೇಶ. ಈಗ ಡಿಗ್ರಿ ಈಗ ಸುಮಾರು 80% ತಗೊಂಡು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದಿಂದ ಬಂದನು. ನಾನು ಹೇಳಿದೆ ಏನಪ್ಪ ಇನ್ನು 80 ತಗೊಂಡಿದ್ದೆಲ್ಲ KS ಮಾಡ್ಬೋದಲ್ಲಪ್ಪ ಅಂತ ಅಂದೆ. ಅವನೇನಂದ್ರೆ ಸರ್ ನಾನು ಕನ್ನಡ ಮೀಡಿಯಮ್ ಸರ್ ಅಂದ. ಅವನು 80% ತಗೊಂಡವನೆ. ಅವನಿಗೆ ಹಾಗೆ ಇಂಗ್ಲೀಷು ಹೇಗೆ ಮಾಡೋದಾಗ ಅದಕ್ಕೆ ಅವನಿಗೆ ಈಗ ಈ ಥರ ಒಂದು ಡಿಪಾರ್ಟ್ಮೆಂಟ್ ಮಾಡಿ ಅವನಿಗೆ ಇದನ್ನು ಇದು ಮಾಡಿದ್ರೆ, ಅದರಲ್ಲಿ ಇನ್ವಾಲ್ವ್ ಮಾಡಿದ್ರೆ ಅವನು ಕ್ಯಾಚ್ ಮಾಡ್ತಾನೆ. PUCವರೆಗೂ ಅಥವಾ ಡಿಗ್ರಿವರೆಗೂ ಸ್ವಲ್ಪ ಮಟ್ಟಿಗೆ ಇಂಗ್ಲೀಷ್ ಓದಿರ್ತಾನೆ. ಆಮೇಲೆ ಅದನ್ನು ಕ್ಯಾಚ್ ಮಾಡ್ಕೊತಾನೆ. ಅವನು ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಅವ್ರಿಗೊಂದು ಧೈರ್ಯ ಬರುತ್ತೆ.
ಈಗ ಎಷ್ಟೋ ಜನ ನಮ್ಮ ಅಡ್ವೊಕೇಟ್ಗಳೇ ಇಂಗ್ಲೀಷು ತಪ್ಪಾಗ್ಬಿಡ್ತದೇನೋ, ಜಡ್ಜ್ ಮುಂದ್ಗಡೆ ನಾನು ತಪ್ಪು ಮಾತಾಡ್ತೀನೋ ಅಂತ ಒಂದು ಸೈಕಾಲಜಿ ಇದೆ ಈಗ. ಹಾಗಾದರೆ ಏನಿಲ್ಲ, ಒಂದು ವಾರ ಹೋದ್ಮೇಲೆ ಅವನೇ ಜಡ್ಜ್ ಹತ್ರ ನೇರವಾಗಿ ಮಾತಾಡ್ತಾನೆ. ಈಗ ಅವ್ರಿಗೆ ನಾನೇನು ಯಾವ ಪದ ಹೇಳ್ಬೇಕು ಏನು ಅನ್ನೋದು ಸ್ವಲ್ಪ ಅವನಿಗೆ ಅಳುಕಿರ್ತದೆ. ಹೋಗ್ತಾ ಹೋಗ್ತಾ ಕಾನ್ಫಿಡೆನ್ಸ್. ಈ ಕನ್ನಡದಾದರೆ ನೇರ ಒಂದು ವಾರ ಹೋದ್ರೂ ಸಾಕು, ಅವನು 2ನೇ ವಾರದಿಂದ ಅವನು ನೇರ ಜಡ್ಜ್ ಹತ್ರ ಮಾತಾಡ್ತಾನೆ ಅವನು. ಹಾಗೆ ಅದನ್ನು ಮಾಡಲೇಬೇಕು. ಬರೀ ಬಾಯಿ ಮಾತಲ್ಲಿ ಸರ್ಕಾರ ನೀವು ಕನ್ನಡ ಕಲ್ತುಬಿಡಿ, ಕನ್ನಡ ಮಾಡಿಬಿಡಿ ಅಂದರೆ ಅದು ಉಪಯೋಗ ಆಗೋದಿಲ್ಲ. ಅದಕ್ಕೆ ವ್ಯವಸ್ಥಿತವಾಗಿ ಕಾನೂನು ಮಂತ್ರಿಗಳು ಇದಕ್ಕೆಲ್ಲ ಉತ್ತೇಜನ ನೀಡಿ ಇದಕ್ಕೇನು ಮಾಡಬೇಕು ಅನ್ನೋದನ್ನು ನಾನು ಹೇಳಿದ್ರೆ ಇಷ್ಟು ಜನ ಸೇರಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಆಗ ಕನ್ನಡಕ್ಕೆ ಡೆಫಿನೆಟ್ಟು ಅನುಕೂಲ ಆಗುತ್ತೆ. ಈಗ ಒಂದು ವೇಳೆ ಕಾನೂನು ಅಭ್ಯಾಸ ಕನ್ನಡದಲ್ಲಿ ಮಾಡಿದ್ರೆ ಇದು ಆ ಕಾನೂನಿನ ವಿದ್ಯಾರ್ಥಿಗಳಾಗಿರ್ಬೋದು, ವಕೀಲರಾಗಿರ್ಬೋದು, ನ್ಯಾಯಾಧೀಶರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅವರ ಪ್ರೊಫೆಷನಲಿಸಮ್ ಮೇಲೆ ಹೊಡೆತ ಬೀಳುತ್ತಾ ಅಥವಾ ಉತ್ತೇಜನ ಕಾಣ್ತೀವಿ? ಇಲ್ಲ, ಪ್ರೊಫೆಷನಲ್ ಅಂದರೆ ಅದು ಒಂದು ಲೆವೆಲ್ವರೆಗೂ ಏನೂ ಆಗೋದಿಲ್ಲ. ಡಿಸ್ಟ್ರಿಕ್ಟ್ ಜಡ್ಜ್ವರೆಗೂ ಏನೂ ಆಗೋದಿಲ್ಲ. ಅದು ಯಾರು ಕನ್ನಡದಲ್ಲಿ ಮಾತಾಡಿರ್ತಾರೋ, ಕನ್ನಡದಲ್ಲಿ ಇರ್ತಾರೋ ಬರುತ್ತೆ ಅದು. ಆಮೇಲೆ ಅವ್ನ ಕ್ಲೈಂಟ್ಗೂ ಗೊತ್ತಾಗುತ್ತೆ ಅವನಿಗೆ, ನಮ್ಮ ಲಾಯರು ಈ ಥರ ವಾದ ಮಾಡಿದ್ರು, ಜಡ್ಜು ಹಿಂಗೆ ಹೇಳಿದ್ರು, ಇವ್ರು ಈ ಥರ ಮಾಡಿದ್ರು ಅನ್ನೋದು. ಈಗ ಅನೇಕ ಜನ ಜಡ್ಜ್ ಸಮಸ್ಯೆ ಇಟ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಅರ್ಥ ಆಗುತ್ತೆ. ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ಏನಾಗುತ್ತೆ ಅಂದರೆ, ಸರ್ ಏನು ಸರ್ ಮಾತಾಡಿದ್ರು ನೀವು, ಜಡ್ಜ್ ಏನಂದ್ರು ಸರ್ ಅಂತ ನಾವು. ಈಗ ಜಡ್ಜ್ಗಳು ಈಗ ಕನ್ನಡದಲ್ಲೇ ಆದಷ್ಟು ಮಾತಾಡ್ತಾ ಇದ್ದಾರೆ, ಡಿಸ್ಟ್ರಿಕ್ಟ್ ಲೋಯರ್ ಕೋರ್ಟ್ಗಳೆಲ್ಲ. ಇದು ಪೂರ್ತಿ ಆಗಿಬಿಟ್ರೆ ಆ ಕ್ಲೈಂಟ್ಗೆ ಒಂದು ತುಂಬ ಅನುಕೂಲ. ಅವ್ನು ಹೇಳ್ತಾರೆ, ಇಲ್ಲ ಸ್ವಾಮಿ ನೀವು ಈ ಥರ ಹೇಳಬೇಕಾಯ್ತು ಅಂತ ಅವ್ನು ಕನ್ನಡದನ್ನ ಏನು ಅವ್ನು ಹೇಳೋದನ್ನ ಹೇಳ್ಕೊಡ್ತಾನೆ ಅವನು. ಆಗ ಅದು ಅನುಕೂಲ ಆಗುತ್ತೆ. ಇನ್ನು ಇಂಗ್ಲೀಷ್ನಲ್ಲೇ ಮಾತಾಡೋರು, ಹೈಕೋರ್ಟಲ್ಲಿ ಮಾಡೋರು ಮಾಡ್ತಾನೆ ಇರ್ತಾರೆ, ಅವರು ಏನು ಇದಾಗೋದಿಲ್ಲ. ಆಮೇಲೆ ಅನುವಾದ ಮಾಡ್ತಾರಲ್ಲ ಕನ್ನಡದಿಂದ ಇಂಗ್ಲೀಷ್ಗೆ ಹೈಕೋರ್ಟ್ ಕೇಸ್ಗಳಲ್ಲಿ ಅವ್ರಿಗೆ ಒಂದು ಜಾಬ್ ಸಿಗುತ್ತೆ. ಅವ್ರಿಗೂ ಜಾಬ್ ಸಿಗುತ್ತೆ. ಆಗ ಈಗ ಹೇಳಿ ಒಂದು ಪೇಜ್ಗೆ 150 ರೂಪಾಯಿ ತಗೋತಾರೆ ಅಂತಾರಲ್ಲ, ಅವ್ರಿಗೂ ಒಂದಷ್ಟು ಅನುಕೂಲ ಆಗುತ್ತೆ ಅವ್ರಿಗೆ. ಅವರೇನು ದೊಡ್ಡ ಡಿಗ್ರಿ ಮಾಡಿ ಬಂದಿರೋದಿಲ್ಲ, ಅವರು ಹಿಂಗೆ ಈ ಇದರೊಳಗೇ ಅವರು ಅಭ್ಯಾಸ ಮಾಡ್ಕೊಂಡು ಬಂದಿರೋರು. ಅವರು ಈಗ ತಾಲೂಕು ಆಫೀಸ್ ಹತ್ರ ಇರ್ತಾರೆ, ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟು, ಹೈಕೋರ್ಟಲ್ಲಿ ಎಲ್ಲ ಈಗಲೂ ಇದ್ದಾರೆ. ಅಂದರೆ ಜಾಸ್ತಿ ಜನ ಇಲ್ಲ, ಒಬ್ಬರು ಇಬ್ಬರು ಅವರೇ ಅಷ್ಟೇ. ಅವ್ರನ್ನ ಉತ್ತೇಜನ ಮಾಡಬೇಕಾಗತ್ತೆ. ಸರ್ಕಾರ ಬರೀ ಬಾಯಿ ಮಾತಲ್ಲಿ ಹೇಳಿ ನಾವಾಗಂದರೆ ಅದು ಏನು ಉಪಯೋಗ ಆಗೋದಿಲ್ಲ ಅದು. ಆಮೇಲೆ ನಮ್ಮ ಕಾನೂನಿನಲ್ಲಿ ಪಾಠ ಮಾಡೋರಿಗೂ ಎನ್ಕರೇಜ್ ಮಾಡಬೇಕು, ಸ್ಯಾಲ್ರಿ ಕೊಡಬೇಕು, ಸರ್ಕಾರದ ಸ್ಯಾಲ್ರಿ ಕೊಟ್ಟು ಅವ್ರಿಗೆ ನೀವು ಕನ್ನಡದಲ್ಲೇ ಮಾಡಬೇಕು ಅಂತ ಹೇಳ್ಬೇಕು ಅವ್ರಿಗೆ. ಆಗ ಅವರು ಆಸಕ್ತಿ ವಹಿಸ್ತಾರೆ. ಆಮೇಲೆ ಫ್ಲೂಯೆನ್ಸಿ ಇದೆಯಲ್ಲ, ಇಂಗ್ಲೀಷ್ನಲ್ಲಿ ಒಳ್ಳೆ ಫ್ಲೂಯೆನ್ಸಿ ಇರುತ್ತೆ, ಕನ್ನಡದಲ್ಲಿ ಸ್ವಲ್ಪ ಅಡೆತಡೆ ಬರುತ್ತೆ. ಅದನ್ನು ಗ್ರೌಂಡ್ ಲೆವೆಲಲ್ಲೇ PUC ಲೆವೆಲಲ್ಲಿ ಕಾಲೇಜ್ ಮಾಡ್ತೀವಲ್ಲ, ಅಲ್ಲಿಂದ ಕಲಿಬೇಕು ಅಂತ ನನ್ನ ಅಭಿಪ್ರಾಯ. ಆಗ ಸಕ್ಸಸ್ ಆಗ್ತೀವಿ ನಾವು. ಓಕೆ, ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ಕೊನೆಯದಾಗಿ ಈ ರೀತಿಯಾಗಿ ಕನ್ನಡ ಅಭ್ಯಾಸ ಶುರು ಮಾಡಬೇಕು ವಿದ್ಯಾರ್ಥಿಗಳಂದ್ರೆ ಅವರಿಗೆ ಎದುರಾಗುವ ಸವಾಲುಗಳೇನು? ಅವ್ರಿಗೆ ಸವಾಲುಗಳು ಏನೂ ಆಗೋದಿಲ್ಲ, ಯಾಕೆಂದರೆ ಕನ್ನಡದಲ್ಲಿ ಓದಿರ್ತಾರಲ್ಲ, ಕನ್ನಡದಲ್ಲಿ ಆಸಕ್ತಿ ಇರ್ತದೆ, ಅವ್ರು ಸವಾಲು ಬರೋದಿಲ್ಲ. ಯಾಕೆಂದರೆ ಅವರು ಹೈಕೋರ್ಟಲ್ಲಿ ಮಾಡಬೇಕು ಅಂದಾಗ ಮಾತ್ರ ಸವಾಲು ಬರುತ್ತೆ. ನಾನು ತಾರಲೋಕೆಲ್ಲ ಕನ್ನಡದಲ್ಲೇನೋ ಕಲ್ತು ಬಿಡ್ತಾರೆ, ಆದ್ರೆ ಆಮೇಲೆ ಹೈಕೋರ್ಟ್ ಅಲ್ಲಿ ಅವ್ರು ಮಾತಾಡ್ತಿರ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಸವಾಲು, ಯಾಕೆಂದ್ರೆ ಅದು ಮ್ಯಾನೇಜ್ ಮಾಡ್ತಾರೆ, ಆದ್ರೆ ಹೆಚ್ಚಿನ ಅನುಕೂಲ ಅವ್ರಿಗೆ ಆಗೋದಿಲ್ಲ. ಆಗ ಅವ್ರು ಇಲ್ಲೇ ಮಾಡ್ತಿರ್ತಾರೆ, ಯಾರು ತಾಲೂಕ್ ಲೆವೆಲ್ ಕೋರ್ಟಲ್ಲಿ, ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಮಾಡ್ತಾ ಇರ್ತಾರೆ. ಅವರು ಹೈಕೋರ್ಟ್ಗೆ ಹೋಗೋ ಪ್ರಮೇಯನೂ ಬರೋದಿಲ್ಲ. ಅವರು ಮೆಜಾರಿಟಿ ಜನ ಹೋಗೋದು ಅವ್ರು ಹೈಕೋರ್ಟಲ್ಲಿ ಮಾಡೋರ್ಗೇ ಕೇಸ್ ಕೊಡ್ತಾರೆ ಅವರು. ಆಗ ಅವ್ರಿಗೇನು ತೊಂದರೆ ಆಗೋದಿಲ್ಲ. ಅವ್ರಿಗೆ ಒಂದೇನೆಂದರೆ ಈ ಸ್ಟೇಟ್ಮೆಂಟ್ಗಳಿವೆ ನೋಡಿ ನಾವು ಹಾಕಿರೋದು, ಅದು ಇಂಗ್ಲೀಷ್ ಮಾಡಿಕೊಡ್ಬೇಕು, ಅಷ್ಟು ಬಿಟ್ಟರೆ ಇನ್ನೇನು ಇದಾಗೋದು ಸವಾಲಾಗೋದಿಲ್ಲ. ಅದು ಬತ್ತ ಎಲ್ಲ ಇದಾಗುತ್ತೆ. ಆಮೇಲೆ ಹೈಕೋರ್ಟ್ನಲ್ಲಿ ಈಗ ಅನೇಕ ಜನ ಕನ್ನಡದಲ್ಲಿ ಮಾತಾಡ್ತಾರೆ ಜಡ್ಜ್ಗಳು, ಅವರು ಎನ್ಕರೇಜ್ಮೆಂಟ್ ಕೊಡ್ತಾರೆ ಹೊಸಬ್ರಿಗೆ. ಸ್ವಲ್ಪ ಅವನೇನಾದ್ರು ಇಂಗ್ಲೀಷ್ನಲ್ಲಿ ಏನಾದ್ರು ಸ್ವಲ್ಪ ಇದು ಮಾಡಿದ್ರೆ ತಡ್ರಿಸಿದ್ರೆ ಇವ್ರು ಕನ್ನಡದಲ್ಲೇ ಮಾತ್ರ ಪಳಪ್ಪ ಕನ್ನಡದಲ್ಲಿ ಹೇಳಪ್ಪ ನೀನು ಅಂತ ಅಂತಾರೆ. ಈಗ ಅದು ನಡೀತಾ ಇದೆ. ಈಗ ಅದು ಇನ್ನೇಂದೇ ಅಂದರೆ ಹೊರಗಡೆಯಿಂದ ರಾಜ್ಯದಿಂದ ಬಂದಿರ್ತಾರಲ್ಲ ಜಡ್ಜ್ಗಳು, ಅವ್ರಿಗೆ ಅನಾನುಕೂಲ. ಅವರು ಈಗ ಹೈಕೋರ್ಟಲ್ಲೂ ಸ್ವಲ್ಪ ಅದು ನಡೀತಾ ಇದೆ. ಬೀಯಿಂಗ್ ಇನ್ ಲಾ ಕಾಲೇಜ್ ನಿಮಗೇನು ಅನಿಸುತ್ತೆ, ಕನ್ನಡದಲ್ಲಿ ಆಗೋದು ಒಳ್ಳೇದಾ ಅಥವಾ ಇಂಗ್ಲೀಷಲ್ಲೇ ಕಂಟಿನ್ಯೂ ಆದರೆ ಒಳ್ಳೇದಾ? ಇಲ್ಲ, ಇಂಗ್ಲೀಷಲ್ಲೇ ಆದರೆ ಕೆಲವ್ರಿಗೆ ಅನುಕೂಲ ಅಷ್ಟೇ. ಕನ್ನಡದಲ್ಲಿ ಆದರೆ ಅನೇಕ ಜನ ಬರ್ತಾರೆ, ನಾನು ಕನ್ನಡ ಅದು ಇಂಗ್ಲೀಷಿಂದು ತಾಪತ್ರೆ ಇದು ಸ್ವಲ್ಪ ತಾಪತ್ರೆ ಕನ್ನಡದಲ್ಲಿ ಓದ್ಬೋದು ಅನ್ನೋದು ಬರುತ್ತೆ. ಕನ್ನಡದಲ್ಲಿ ಓದ್ತಾನೆ, ಇಂಗ್ಲೀಷ್ ಓದೋನು. ಇದು ಸರ್ಕಾರ ಮಾಡಬೇಕು. ನಾವು ನಮ್ಮ ಕಾಲೇಜ್ಗಳಲ್ಲಿ ಮಾಡೋಕ್ಕಾಗೋದಿಲ್ಲ. 4 ಜನ ಬಂದರು ಅಂತ ಇಟ್ಕೊಳ್ಳಿ, ಕನ್ನಡದಲ್ಲಿ ಓದ್ತೀನಿ ಅಂತ ನಾವೇನು ಮಾಡೋದಕ್ಕಾಯ್ತದಾಗ? ಅವ್ರು ಕನ್ನಡದಲ್ಲಿ ನಾವು ಪಾಠ ಮಾಡೋಕ್ಕಾಗೋದಿಲ್ಲ.
ಈಗ ಅವನೇ ಓದ್ಕೊಂಡು ಪುಸ್ತಕ ತೊಗೊಂಡು ಮಾಡಬೇಕು. ಹೌದು. ನಮ್ಮ ಕನ್ನಡ ನಮ್ಮ ಇಂಗ್ಲೀಷಲ್ಲಿ ಮಾಡೋ ಟೀಚರ್ಗೆ ಅರ್ಥ ಕನ್ನಡದ ಗೊತ್ತಿರೋದಿಲ್ಲ ಅವ್ರಿಗೆ, ಹೇಳ್ಕೊಡೋಕ್ಕಾಗೋದು. ಈಗ ಅದನ್ನ ಹೇಳಿದಾಗೆ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಫೌಂಡೇಶನ್ ಆಗಿದೆ, ಅದನ್ನು ಡೆವಲಪ್ ಮಾಡಬೇಕು ನಾವು. ಈಗ ನಮ್ಮ ಹಳೆ ಮೈಸೂರಲ್ಲಿ ಈ ಕನ್ನಡದ ವ್ಯವಸ್ಥೆ ಇರಲಿಲ್ಲ, ಅದರಿಂದ ಮಾಡೋದು ಒಳ್ಳೆಯದು. ಸರ್, ಈ ಸಂದರ್ಶನದಲ್ಲಿ ಬಹಳಷ್ಟು ಮಾಹಿತಿಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರೆ, ನಿಮ್ಮ ಜೊತೆ ಮಾತಾಡಿ ನಮಗೂ ಸಹ ತುಂಬ ಖುಷಿ ಆಯಿತು. ಧನ್ಯವಾದಗಳು ಸರ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಅಶ್ವವೇಗ ನ್ಯೂಸ್ನ ಈ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ರಾಜೀವ್ ಗಾಂಧಿ ಲಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಆಗಿರುವಂತಹ ಡಾಕ್ಟರ್ ಎಂ.ಟಿ. ಮರಿಸ್ವಾಮಿಗೌಡ ಅವರ ಜೊತೆಗೆ ನಾನು ಇಷ್ಟೊತ್ತು ಮಾತನಾಡಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸಂದರ್ಶನಗಳೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.